ಎಲ್ರಿಗೂ ನಮಸ್ಕಾರ ರೀ. ನಾನು ಶ್ರುತಿ. ನಾವಿವಾಗ ಮಾಡ್ತಾ ಇರೋದು ಹೆಲ್ದಿಯಾದ ಹಾಗೆ ಈ ಮಳೆಗೆ ತುಂಬ ಉಪಯುಕ್ತವಾಗುವಂತಹ ಒಂದು ಶುಂಠಿ ಕ್ಯಾಂಡಿ ಮಾಡ್ಲಿಕ್ಕತ್ತೀವಿ. ಈ ಕ್ಯಾಂಡಿನ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಅವ್ರಿಗೆ ನೆಗಡಿ ಕೆಮ್ಮು ಏನೇ ಇದ್ದರೂ ಬಹು ಬೇಗನೆ ಕಡಿಮೆ ಆಗುವಂತಹ ಒಂದು ಕ್ಯಾಂಡಿ ಅಂತಲೇ ಹೇಳ್ಬೋದು, ಹಾಗೆ ಚಾಕ್ಲೇಟ್ ಅಂತಲೇ ಹೇಳ್ಬೋದು. ನೋಡಿ, ಇದನ್ನು ನಾವು ಶುಂಠಿನ ಅದರಲ್ಲಿರೋ ಮೇಲೆ ಇರೋದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣ ಚಿಕ್ಕದಾಗಿರುವಂತಹ ಒಂದು ಅಲ್ಲಾನ ಸಣ್ಣಾಗಿ ಕಟ್ ಮಾಡಿ ಇದನ್ನು ಪೇಸ್ಟಾಗಿ ಗ್ರೈಂಡ್ರಾಗಿ ಹಾಕ್ಕೋಬೇಕು. ಸಣ್ಣಗೆ ಪೇಸ್ಟ್ ಆಗಬೇಕು. ನೋಡಿ ಯಾವ ರೀತಿಯಾಗಿತ್ತಂತ ಸ್ಮೂತಾಗಿ, ತುಂಬ ಸ್ಮೂತ್ ಆಗಬೇಕು. ಅದಾದ ನಂತರ ಅದನ್ನು ನಾವು ಒಂದು ಬಾಳ್ಗೆ ಒಳಗೆ ಕೈ ಆಡಿಸ್ಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕಾಗುತ್ತೆ, ಜೋರಾಗಿ ಇಡಬಾರ್ದು, ಮೀಡಿಯಮ್ಮಾಗಿ ಇಡಬೇಕು. ಹಾಗೆ ಅದೇ ಬೌಲಿಂದ ನಾವು ಬೆಲ್ಲನ ತಗೋಬೇಕಾಗುತ್ತೆ. ಸಕ್ಕರೆ ಹಾಕಬಾರ್ದು, ಇದಕ್ಕೆ ಬೆಲ್ಲನೇ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿರಿ ಹೆಂಗಾಗಿತ್ತಂತ ಕಮೆಂಟ್ ಮಾಡಿ ಹೇಳಿ. ಸೂಪರಾಗಿತ್ತು, ಯಮ್ಮಿ ಆಗಿತ್ತು. ಹಾಗೆ ಇದು ನೆಗಡಿ, ಶೀತ, ಕೆಮ್ಮು ಏನೇ ಇದ್ದರೂ ಬಹುಬೇಗನೆ ಕಡಿಮೆ ಆಗುವಂಥದ್ದು ಅಂತಲೇ ಹೇಳ್ಬೋದು. ಈ ಮಳೆಗೆ ತುಂಬಾ ಉಪಯುಕ್ತವಾಗುತ್ತದೆ ಅಂತಲೇ ಹೇಳ್ಬೋದು. ಇದನ್ನು ಈ ರೀತಿಯೇ ಕೈ ಆಡಿಸ್ಕೊತನೇ ಇರಬೇಕಾಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಉಪ್ಪು, ಕಾಳು ಮೆಣಸು ಪುಡಿ, ಹಾಗೆ ಸ್ವಲ್ಪ ತುಪ್ಪ, ಒಂದು ಅರ್ಧ ಚಮಚೆ ತುಪ್ಪ, ಇದನ್ನೆಲ್ಲನೂ ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕಾಗುತ್ತೆ. ಉಪ್ಪು ಕರೆ ಉಪ್ಪು ಇದ್ದರೆ ಇನ್ನೂ ರುಚಿಯಾಗಿರುತ್ತೆ. ಕರೆ ಉಪ್ಪು ಹಾಕಿ ಮಸ್ತ್ ಟೇಸ್ಟಿಯಾಗಿರುತ್ತೆ. ಇದೆಲ್ಲನೂ ನಾವು ಹಾಕಿ ಅದನ್ನು ಸ್ವಲ್ಪ ಕುದಿಸ್ಬೇಕಾಗುತ್ತೆ. ಕುದಿಸಿದ ನಂತರ ಅದು ಆರಬೇಕು, ಸ್ವಲ್ಪ ಮೀಡಿಯಮ್ಮಾಗಿ ಆರಬೇಕು. ಹಾಗೆ ಒಂದು ಪೇಪರ್ ತೊಗೊಂಡು ಅದರಲ್ಲಿ ನಾವು ಈ ರೀತಿ ಕ್ಯಾಂಡಿ ಥರ ಆಗಿ ಇಡಬೇಕಾಗುತ್ತೆ. ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಇಟ್ಕೊಂಡು ನಾವು ತಿನ್ಬೋದು. ನೋಡಿ ಹೆಂಗೆ ಡ್ರೈ ಆಗೈತಿ ನೋಡಿರಿ. ಆಮೇಲೆ ಇದಕ್ಕೆ ಮೇಲೆ ಸ್ವಲ್ಪ ಸಕ್ಕರೆ ಪುಡಿನ ಉದುರಿಸ್ಬೇಕು. ಇದು ಆಪ್ಷನಲ್, ಹಾಕಿದರೆ ಹಾಕ್ಬೋದು, ಇಲ್ಲ ಅಂದರೆ ನಡೆಯುತ್ತೆ. ಹೆಂಗಾಗಿತ್ತಂತ ನೋಡಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.